ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗುಬಿ ಗೀತಾಸ್ ಕುಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಸುಸ್ವಾಗತ. ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಚುಮ್ಮರಿ ಚೋಡ, ಮಂಡಕ್ಕಿ ಚೋಡ. ತುಂಬ ರುಚಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಚಂತನ ಕೊಟ್ಟರು ತಿಂತಾರೆ ನಮ್ಮ ಮನೆಯಲ್ಲಂತರೂ. ಅದರಲ್ಲಿ ನಮ್ಮ ನಿತೀಶ್ ಅಂತರೂ 3 ಹೊತ್ತು ಕೊಡ್ರಿ 4 ಹೊತ್ತು ಕೊಡ್ರಿ, ಎಷ್ಟು ಹೊತ್ತು ಕೊಟ್ಟರು ಒಲ್ಲೆ ಅನ್ನೋದಿಲ್ಲ ನೋಡಿರಿ. ಎಷ್ಟು ಸಖತ್ತಾಗಿದ್ದಾವೆ. ಎಷ್ಟೊಂದು ಮಾಡಿದ್ದೀವಿ ನಮ್ಮ ಮನೇಲಿ. ಇಷ್ಟು ಮಾಡಿದರೆ 4 ದಿನದಲ್ಲಿ ಖಾಲಿ ಆಗಿಬಿಡ್ತಾವೆ ನೋಡಿರಿ ಚೂಡ. ಸೊ ಇದಕ್ಕೆ ಬೇಕಾಗಿರೋದು ಹೇಗೆ ಮಾಡಬೇಕು, ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ನಾವು ಹೇಗೆ ಮಾಡ್ತೀವಿ ನಮ್ಮ ಮನೆಯಲ್ಲಿ ಅಂತ ನಿಮ್ಗೆ ತೋರಿಸ್ಕೊಡ್ತೀವಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ, ಅಂದರೆ ಯಾವ ರೀತಿ ನಾವು ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದಕ್ಕೆ ಬೇಕಾಗಿರೋದು ಭಾಳಷ್ಟು ಶೇಂಗಾ. ಸೊ ಶೇಂಗಾ ಚೆನ್ನಾಗಿ ಹುರ್ಕೊಂಡು ಸೊಪ್ಪೆ ಬಿಡಿಸಿನೂ ಹಾಕ್ಬೋದು, ಇಲ್ಲ ಹಾಗೆ ಹಾಕ್ಬೋದು. ನಾವೇನು ಸೊಪ್ಪೇನು ಬಿಡಿಸಿಲ್ಲ. ಆಮೇಲೆ ಆ ರೀತಿ ಬೆಳ್ಳುಳ್ಳಿ ಒಂದು 4-5 ಬೆಳ್ಳುಳ್ಳಿ ಸಣ್ಣಗೆ ಜಜ್ಕೋಬೇಕು. ಆಮೇಲೆ ಒಂದು ದೊಡ್ಡ ಪುಟ್ಟಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೋಬೇಕು. ನೋಡ್ಕೊಂಡು ಎಣ್ಣೆ ಹಾಕೋರಿ. ಅದಕ್ಕೆ ಜೀರಿಗೆ, ಸಾಸಿವೆ ಹಿಂಗೆ ಹಾಕ್ಕೊಳ್ರಿ. ಹಾಕ್ಕೊಂಡು ನೋಡಿರಿ ಈ ರೀತಿ ಚಟಪಟ ಅಂತ ಬೆಳ್ಳುಳ್ಳಿನ ಸಿಡ್ಸ್ಕೋಬೇಕು ನಾವು. ಬೆಳ್ಳುಳ್ಳಿ ಕಬಾಬ್. ಸೊ ಬೆಳ್ಳುಳ್ಳಿ ಸಿಡ್ಸ್ಕೋಬೇಕು, ಸ್ವಲ್ಪ ಹುರ್ಕೊಳ್ರಿ. ಕೆಂಪಾದರೆ ತುಂಬ ರುಚಿಯಾಗಿರುತ್ತೆ. ಆಮೇಲೆ ಹುರ್ಕೊಂಡಿರೋ ಅಷ್ಟು ಶೇಂಗಾನ ಹಾಕ್ತೀವಿ. ನಮ್ಮ ಮನೇಲಿ ಸ್ವಲ್ಪ ಶೇಂಗಾ ತಿನ್ನೋದು ಜಾಸ್ತಿ ಚೂಡೋಕ್ಕೆ. ಸೊ ಹೀಗಾಗಿ ಶೇಂಗಾ ಜಾಸ್ತಿ ಹಾಕ್ತೀವಿ. ಆಮೇಲೆ ಇದಕ್ಕೆ ಪುಟಾಣಿ ನೆಕ್ಸ್ಟ್ ಏನು ಹಾಕ್ತೀವಿ ಅಂದರೆ ಪುಟಾಣಿ. ಇದನ್ನು ಚೆನ್ನಾಗಿ ಧಾರಾಳವಾಗಿ ಪುಟಾಣಿ ಹಾಕ್ಕೊಳ್ರಿ. ಪುಟಾಣಿ ಅಂದರೆ ಕಡಲೆ ಬೀಜ ಪುಟಾಣಿ ಹಾಕಬೇಕು. ಸೊ ಅದು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೋಬೇಕು 1-2-3 ನಿಮಿಷ. ಇದಾದಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಉಪ್ಪು ಹಾಕಬೇಕು. ಆಮೇಲೆ ಚೆನ್ನಾಗಿ ಕೈ ಆಡಿಸ್ಕೋಬೇಕು, ಎಲ್ಲ ಹೊಂದ್ಕೋಬೇಕಲ್ಲ ಅದು. ಸೊ ಎಣ್ಣೆ ಜೊತೆ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಆದರೆ ರುಚಿ ಚೆನ್ನಾಗಿ ಕೊಡುತ್ತೆ. ಆಮೇಲೆ ಸ್ವಲ್ಪ ಅರಿಶಿನ ಹಾಕಿದರೆ ಕಲರ್ ಬರುತ್ತೆ. ಕಲರ್ ಇದ್ರೇ ತಿನ್ನಲಿಕ್ಕೆ ಮಜಾ ಬರುತ್ತೆ. ಸೊ ಅರಿಶಿನ ಹಾಕಿದ್ದೀನಿ, ಮತ್ತು ಕೈ ಆಡಿಸ್ತಿದ್ದೀನಿ ನೋಡಿರಿ ನಾನು. ಅರಿಶಿನ ಹಾಕಿ ಇದಕ್ಕೆ ಚೂಡ ಮಾಡಲಿಕ್ಕೆ ದೊಡ್ಡದು ಬಾಣಲಿನೇ ಬೇಕು ಅಥವಾ ದೊಡ್ಡ ಪುಟ್ಟಿನೇ ಬೇಕು. ಈ ಸಣ್ಣ ಪುಟ್ಟಿ ಎಲ್ಲ ಮಾಡಲಿಕ್ಕೆ ನಾವು ಮಸ್ತ್ ಸ್ವಲ್ಪ ಮಾಡೋದೇ ಇಲ್ಲ ನೋಡಿರಿ. ಅವಾಗ ಮಾಡಿದರೆ ಇವನ್ನ ನೀವು ಸ್ಟೋರ್ ಮಾಡಿ 1 ವಾರ ತನಕ ಇಟ್ಕೋಬೋದು ನೋಡಿರಿ ಚೂಡ ಮಾಡಿ. ನಮ್ಮ ಮನೇಲಿ ಅಂತೂ 4 ದಿನಕ್ಕೆ ಖಾಲಿ ಆಗಿಬಿಡುತ್ತೆ. ಆಮೇಲೆ ಈ ರೀತಿ ಚುಮ್ಮರಿ ಹೇರಳವಾಗಿ ಹಾಕ್ಕೋಬೇಕು ನೋಡಿರಿ. ಎಷ್ಟು ಚುಮ್ಮರಿ ಹಾಕ್ಕೋತಿದ್ದೀವಿ ನಾವು. ನಮ್ಮ ಮನೇಲಂತೂ ಪೂರ್ತಿ ಒಂದು ಪಾಕೆಟ್ ತೊಗೊಂಬಂದುಬಿಟ್ಟಿರ್ತಾರೆ ನೋಡಿರಿ. ಈ ರೀತಿ ಪಾಕೆಟ್ ತೊಗೊಂಬಂದುಬಿಟ್ಟಿರ್ತಾರೆ. ಖಾಲಿಯಾಗಿತ್ತು, ಮೊನ್ನೆನೇ ತೊಗೊಂಬಂದಿದೆ ಈ ರೀತಿ. ಆಮೇಲೆ ಕೆಂಪು ಖಾರದ ಪುಡಿ ಹಾಕ್ತೀವಿ ಇದಕ್ಕೆ. ಒಬ್ಬರವರು ಮಸಾಲೆ ಖಾರ ಹಾಕೊಂಡು ಮಾಡ್ತಾರೆ, ಬಟ್ ನಾವೇನಿಲ್ಲ, ಕೆಂಪು ಖಾರ ಹಾಕಿ ಮಾಡ್ತೀವಿ. ರುಚಿ ಇದು ನೀವು ಖಾರ ನೋಡಿಕೊಂಡು ಹಾಕ್ಕೋಬೇಕು. ಒಬ್ಬರು ಖಾರ ಕಮ್ಮಿ ತಿಂತಿರ್ತಾರೆ, ಒಬ್ಬರವ್ರು ಖಾರ ಜಾಸ್ತಿ ತಿಂತಿರ್ತಾರೆ. ಬೇಕಂದರೆ ನೀವು ಇದಕ್ಕೆ ಹಸಿಮೆಣ್ಸಿಕಾಯಿನೂ ಹಾಕ್ಕೋಬೋದು. ಇದು ಪೆಪ್ಪರ್ ಅವಲಕ್ಕಿ ಇರುತ್ತಲ್ಲ, ಅದಕ್ಕೆ ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಮಾಡಿಕೊಂಡ್ರೆ ಅದು ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ಚುಮ್ಮರಿ ಚೂಡ ಇದೇ ರೀತಿ ಹೆಚ್ಚೋದು. ಮೀನ್ಸ್ ಕೆಂಪು ಖಾರನೇ ಹಾಕ್ತೀವಿ. ಇದೆಲ್ಲ ಕಲಿಸ್ಕೊತೀವಲ್ಲ ಎಲ್ಲನೂ ಉಪ್ಪು, ಎಣ್ಣೆ, ಶೇಂಗಾ ಅವೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ಮೊದಲು. ಈ ರೀತಿ ಕಡಾಕ್ ತಕ್ಕೊಂಡು ಅಲ್ಲೇ ಗ್ಯಾಸ್ ಮೇಲಿಟ್ಟು ನೀವು ಇದನ್ನು ಮಾಡ್ಲಿಕ್ಕಾದ್ರೆ ಕೆಳಗಡೆ ಹೊತ್ತಿ ಬಿಡುತ್ತೆ ಅದು. ಸೊ ಗ್ಯಾಸ್ ಆಫ್ ಮಾಡಿ ಈ ರೀತಿ ಎಲ್ಲನೂ ಕಲಿಸ್ಕೋಬೇಕು. ಸೊ ಕಲಿಸ್ಕೊಂಡು ಮತ್ತು ಗ್ಯಾಸ್ ಆನ್ ಮಾಡಿ ಈ ರೀತಿ ಅವಾಗವಾಗ ಕೈ ಆಡಿಸ್ಕೋತಾ ಇರಬೇಕು. ಒಂದು 5 ನಿಮಿಷ ಆದರೂ ಈ ರೀತಿ ಗ್ಯಾಸ್ ಸಣ್ಣ ಫ್ಲೇಮಲ್ಲಿ ಇಟ್ಟು ಹುರ್ಕೋಬೇಕು ಚುಮ್ಮರಿ. ಅಂದರೆ ಕುರುಕುರು ಅಂದರೆ ಮೀನ್ಸ್ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತಾವೆ. ನಮ್ಮಮ್ಮ ಚುಮ್ಮರಿ ಚೂಡ ಸ್ಪೆಷಲಿಸ್ಟ್ ರೀ ನೋಡಿರಿ. ತುಂಬ ರುಚಿಯಾಗಿರುತ್ತೆ. ಯಾರಿಗೆಲ್ಲ ಗೊತ್ತಿಲ್ಲ ಈ ರೀತಿ ಮಾಡ್ಕೊಂಡು ತಿನ್ನೋದು, ಒಂದು ಸಲ ಮನೇಲಿ ಟ್ರೈ ಮಾಡಿರಿ, ರುಚಿಯಾಗಿರುತ್ತೆ. ನಾಷ್ಟಕ್ಕೂ ಯೂಸ್ ಮಾಡ್ಬೋದು,
ಮಾರ್ನಿಂಗ್ ಅವಲಕ್ಕಿ ಜೊತೆನೂ ತಿನ್ಬೋದು, ಉಪ್ಪಿಟ್ಟು ಜೊತೆ ತಿನ್ಬೋದು. ನಮ್ಮ ಉತ್ತರ ಕರ್ನಾಟಕ ಅಂತೂ ಉಪ್ಪಿಟ್ಟು ಜೋಡಿ ಚುಮರಿ ಚೂಡ ಬೇಕೇ ನೋಡಿರಿ. ಉಪ್ಪಿಟ್ಟು ಕಾಂಕ್ರೀಟು ವಿತ್ ಚುಮರಿ ಚೂಡ. ಇದ್ರ ಜೊತೆ ಮಿರ್ಚಿ ಬಜ್ಜಿ ಅಂತೂ ಇದ್ದರೆ, ಮಿರ್ಚಿ ಬಜ್ಜಿ ಅಥವಾ ಟೀ ಇದ್ದರೆ ನೋಡಿರಿ ಮುಗೀತು. ನೀವು ಒಂದು ಪ್ಲೇಟ್ ಕೊಡೋದಲ್ಲಿ 2 ಪ್ಲೇಟ್ ಕೊಟ್ಟರೆ ಚುಮರಿ ಖಾಲಿ ನೋಡಿರಿ 5 ನಿಮಿಷದಲ್ಲಿ. ಅಷ್ಟು ಸಖತ್ತಾಗಿರ್ತದೆ ನೋಡಿರಿ. ಇಷ್ಟಕ್ಕೊಂದು ಚೂಡ ಮಾಡಿಟ್ಟಿದ್ದೀವಿ. ಇದಂತೂ 4 ದಿನಕ್ಕೆ ಖಾಲಿ ಆಗಿಬಿಡುತ್ತೆ. ನೋಡಿರಿ ಒಂದು ಸಲ ಮನೇಲಿ ಟ್ರೈ ಮಾಡಿರಿ. ನೋಡಿರಿ ಶೇಂಗಾ ಕಡಲೆ ಏನು ಪುಟಾಣಿ ಎಷ್ಟು ಹೇರಳವಾಗಿ ಹಾಕಿರ್ತೀವಿ ನಾವಂತರೂ ಮನೆಯಲ್ಲಿ. ತುಂಬ ರುಚಿ ಕೊಡುತ್ತೆ ಶೇಂಗಾ ಪುಟಾಣಿ ಹಾಕಿದರೆ. ಇದಕ್ಕೆ ಬೇಕೆಂದರೆ ಒಣ ಕೊಬ್ಬರಿನ ಹೆಚ್ಚು ಹಾಕ್ಕೋತಾರೆ. ನಾವೇನು ಹಾಕ್ಕೊಂಡಿಲ್ಲ, ಬೇಕಿದ್ರೆ ಹಾಕ್ಕೋಬೋದು ನೀವು. ಮತ್ತು ಇದ್ರ ಮೇಲ್ಗಡೆ ಸಕ್ಕರೆ ಪುಡಿ ಉದುರಿಸ್ತಾರೆ. ಸ್ವಲ್ಪ ಸ್ವೀಟ್ ಚೆನ್ನಾಗಿ ಹತ್ತುತ್ತೆ ಸಕ್ಕರೆ ಪುಡಿ ಉದುರಿಸಿದ್ರೆ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ. ಒಂದ್ಸಲ ಟ್ರೈ ಮಾಡಿರಿ ನೀವು ಮನೆಯಲ್ಲಿ. ಮಕ್ಕಳದು ಎಷ್ಟು ಇಷ್ಟಪಟ್ಟು ತಿಂತಾರೆ. ಅಷ್ಟೊಂದು ಟ್ರೈ ಅಂತ ಹೇಳ್ತೀನಿ. ರುಚಿಯಾಗಿರುತ್ತೆ. ಚುಮರಿ ಅವಲಕ್ಕಿ ಜೊತೆ, ಉಪ್ಪಿಟ್ಟು ಜೊತೆ ಎಲ್ಲ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್, ಟೀ ಟೈಮ್ ಚೆನ್ನಾಗಿ ರುಚಿ ಇರುತ್ತೆ. ಮಿರ್ಚಿ ಬಜ್ಜಿ ಇದ್ರೂ ತುಂಬ ರುಚಿ ಕೊಡುತ್ತೆ. ಸೊ ಟ್ರೈ ಮಾಡಿರಿ. ನಾನು ಹಾಕೋರೆಲ್ಲ ರೆಸಿಪೀಸ್ ಎಲ್ಲ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.